ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಪಾಠಶಾಲೆ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ನಿನ್ನೆ ಇನ್ನೂ SDA ಎಕ್ಸಾಮ್ ಡೇಟ್ ಕೂಡ ರಿಲೀಸ್ ಆಗಿದೆ ಆ್ಯಂಡ್ PSI ಫಿಸಿಕಲ್ ಟೆಸ್ಟ್ ಡೇಟ್ ಕೂಡ ಈ ಮಂತಲ್ಲೇ ಇದೆ. ಸೊ ಎರಡಕ್ಕೂ ಅಪ್ಲೈ ಮಾಡಿರೋರು ಸೈಮಲ್ಟೇನಿಯಸ್ಲಿ ಎರಡನ್ನೂ ಓದಿ. ಸೊ ಯಾವುದೋ ಒಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ. SDA ಲೇಟ್ ಇರೋದ್ರಿಂದ ಅಂತ ಅಂದ್ಕೊಂಡು ಬರೀ SDAನೇ ನೆಗ್ಲೆಕ್ಟ್ ಮಾಡೋಕ್ಕೂ ಹೋಗಬೇಡಿ. PSI ಮತ್ತು SDA ಎರಡಕ್ಕೂ ಟೈಮ್ ಡಿವೈಡ್ ಮಾಡಿಕೊಂಡು ಎರಡನ್ನೂ ಸೈಮಲ್ಟೇನಿಯಸ್ಲಿ ಓದಿ ಅಂತ ಹೇಳ್ತೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತಾರಾಜ್ಯಗಳ ನದಿ ನೀರಿನ ವಿವಾದ. ಸೊ ಜಲ ವಿವಾದದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಈ ಕಾನ್ಸೆಪ್ಟನ್ನು ಹೇಗೆ ಕೊಡ್ಬೋದು ಅಂತಂದರೆ ಅಂತಾರಾಜ್ಯಗಳ್ದು ಕೊಡ್ಬೋದು ಅಥವಾ ದೇಶಗಳ್ದು ಕೊಡ್ಬೋದು. ಸೊ ಇಲ್ಲಿ ನಾನು ಅಂತಾರಾಜ್ಯ ನದಿ ನೀರಿನ ವಿವಾದ. ಸೊ ಸ್ಟಾರ್ಟಿಂಗ್ ಏನು ಬರ್ಕೊಂಡಿದ್ದೀನಿ, 2 ಕೋಟ್ಸ್ ಬರ್ಕೊಂಡಿದ್ದೀನಿ. ಸೊ ವಾಟರ್ ಈಸ್ ದ ಡೈವಿಂಗ್ ಫೋರ್ಸ್ ಆಫ್ ಆಲ್ ನೇಚರ್. ಸೊ ಯಾರು ಹೇಳಿದ್ದಾರೆ? ಲಿಯೋನಾರ್ಡೋ ಡಾ ವಿನ್ಸಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸೇಯಿಂಗ್ ಬರ್ಕೊಂಡಿದ್ದೀವಿ, ವೆನ್ ದ ವೆಲ್ ಈಸ್ ಡ್ರೈ ವಿ ಆಲ್ ನೋ ದ ವರ್ತ್ ಆಫ್ ವಾಟರ್. ಬೆಂಜಮಿನ್ ಫ್ರಾಂಕ್ಲಿನ್ ಹೇಳಿರೋ ಅಂಥದ್ದು. ಸೊ ನೀವು ಎರಡನ್ನೂ ಬರಿಬೇಕಂತ ಇಲ್ಲ, ಯಾವುದಾದ್ರೂ ಒಂದನ್ನು ಬರೆದ್ರೂ ನಡೆಯುತ್ತೆ. ಬಟ್ ಆ ಎಕ್ಸಾಮ್ ಹಾಲಲ್ಲಿ ಕೂತಿದ್ದಾಗ ಆ ಸ್ಟ್ರೆಸ್ಸಲ್ಲಿ, ಆ ಟೆನ್ಷನಲ್ಲಿ ನಿಮಗೆ ಯಾವ್ದು ನೆನಪು ಬರುತ್ತೋ ಗೊತ್ತಿಲ್ಲ. ಸೊ ಆದಷ್ಟು ಈ ಥರದವನ್ನ ನೀವು ನೋಡ್ಕೊಂಡಿರಬೇಕು ಸೇಯಿಂಗ್ಸ್ನ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಮೇಲಿನ ಪ್ರಮುಖ ವ್ಯಾಖ್ಯಾನಗಳು ನೀರಿನ ಮಹತ್ವವನ್ನು ಸಾರುತ್ತವೆ. ಜೀವಗೋಳದ ಪ್ರಮುಖ ಜೀವಸೆಲೆ ಎಂದರೆ ನೀರು. ಸೊ ನೀರಿಗಾಗಿ ವಿವಾದಗಳು ನಾವು ರಾಜ್ಯಗಳ ನಡುವೆನೂ ನೋಡ್ಬೋದು, ದೇಶಗಳ ನಡುವೆನೂ ನೋಡ್ಬೋದು. ಪ್ರಸ್ತುತವಾಗೂ ವಿವಾದಗಳು ಇದ್ದಾವೆ, ಅವು ನ್ಯಾಯಾಲಯದ ಮುಂದೆ ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದಾವೆ ಅಂತ ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನು, ವಿವಾದ ಅಂದರೆ ಏನು? ಯಾವುದೇ ಎರಡು ರಾಜ್ಯ ಸರ್ಕಾರಗಳು ನದಿಗಳ ಅಥವಾ ನದಿ ಕಣಿವೆಯ ನೀರಿನ ಬಳಕೆ, ವಿತರಣೆ ಮತ್ತು ಅದರ ನಿಯಂತ್ರಣದ ಒಪ್ಪಂದಗಳ ನಿಯಮಗಳನ್ನು ಒಪ್ಪಿಕೊಳ್ಳದೇ ಇರುವಂಥದ್ದು ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದನ್ನು ವಿವಾದ ಅಂತ ಕರೀತಾರೆ. ಸೊ ಭಾರತದಲ್ಲಿ ಸರಿಸುಮಾರು 80%ಗಿಂತ ಹೆಚ್ಚು ಅಂತಾರಾಜ್ಯ ನದಿಗಳಾಗಿವೆ. ಸುಮಾರು 52%ಗಿಂತ ಅಧಿಕ ಜನ ಕೃಷಿಯಲ್ಲಿ ತೊಡಗಿರೋ ಕಾರಣ ನೀರಿಗಾಗಿ ಹೋರಾಟ ಯಾವಾಗಲೂ ನಡೀತಾನೆ ಇದೆ. ನಾಟ್ ಓನ್ಲಿ ಫಾರ್ ಕೃಷಿಗಾಗಿ ಮಾತ್ರ ಅಲ್ಲ, ಕೈಗಾರಿಕೆಗೋಸ್ಕರನೂ ಇದು ಉಪಯೋಗ ಆಗ್ತಿದೆ. ಕುಡಿಯೋ ನೀರಿಗೆ, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಕೂಡ ಉಪಯೋಗ ಆಗ್ತಾ ಇದೆ. ಸೊ ಹಾಗಾಗಿ ಇವೆಲ್ಲ ಸೆಕ್ಟರ್ಗೂ ಬಳಸ್ಕೊಳ್ಳೋಕ್ಕೋಸ್ಕರ ಈ ನದಿ ನೀರಿನ ಅಭಾವ ಆಗ್ತಾ ಇದೆ ಅನ್ನೋದನ್ನ ನಾನು ಬರ್ಕೊಂಡಿದ್ದೀನಿ. ಹಾಗಾದರೆ ನದಿ ನೀರಿಗಾಗಿ ಇರೋವಂಥ ಸಾಂವಿಧಾನಿಕ ನಿಬಂಧನೆಗಳೇನು ಅಂತ ಅಂದರೆ, ಫಸ್ಟ್ ಒನ್ನು ರಾಜ್ಯಪಟ್ಟಿ. ಎಷ್ಟನೇದಲ್ಲಿದೆ? ರಾಜ್ಯಪಟ್ಟಿಯಲ್ಲಿ 17ನೇ ವಿಷಯದಲ್ಲಿ ನೀರಿನ ಸರಬರಾಜು, ನೀರಾವರಿ, ಕಾಲುವೆ ಮತ್ತು ನೀರಿನ ಶಕ್ತಿ ವಿಷಯಗಳನ್ನು ಒಳಗೊಂಡಿದೆ. ರಾಜ್ಯಪಟ್ಟಿಯಲ್ಲಿ 17ನೇ ವಿಷಯದಲ್ಲಿ ನೀರಿನ ಸರಬರಾಜು, ನೀರಾವರಿ, ಕಾಲುವೆ, ನೀರಿನ ಶಕ್ತಿ ವಿಷಯಗಳನ್ನು ಒಳಗೊಂಡಿದೆ. ಸೆಕೆಂಡ್ ಪಾಯಿಂಟು, ಕೇಂದ್ರ ಪಟ್ಟಿಯಲ್ಲಿ 56 ಇದೆ. 56ನೇ ವಿಷಯದಲ್ಲಿದೆ ಅಂತಾರಾಜ್ಯಗಳ ನದಿಗಳು ಮತ್ತು ನದಿ ಕಣಿವೆಯ ವಿನಿಮಯ. ಸೊ ಇವೆರಡೂ ಕೂಡ ಕೇಂದ್ರ ಪಟ್ಟಿನಲ್ಲಿ 56ನೇ ವಿಷಯದಲ್ಲಿ ವಿಷಯದಲ್ಲಿ ಇದೆ. ಮೂರನೇದು, ವಿಧಿ 262(1) ಯಾವುದೇ ಅಂತಾರಾಜ್ಯ ನದಿಗಳು ಅಥವಾ ನದಿ ಕಣಿವೆ ನೀರಿನ ಬಳಕೆ ಹಾಗೂ ವಿತರಣೆ ಅಥವಾ ಬಳಕೆಯ ಕಾನೂನು ರಚಿಸುವ ಅಧಿಕಾರ ಸಂಸತ್ತಿಗೆ ಇದೆ ಎಂದು ತಿಳಿಸುತ್ತದೆ. ವಿಧಿ 262(1). ಸೊ ಇದ್ರ ಬಗ್ಗೆ ನಮಗೊಂದು ಸ್ವಲ್ಪ ಗೊತ್ತಿರಬೇಕು. ನಿಮಗೆ ಇನ್ನೂ ಇನ್ ಡೀಟೇಲ್ ಆಗಿ ಎಸ್ಸೆ ಬರೀಬೇಕು ಅಂದರೆ ಇವು ಕೂಡ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು, ಬಟ್ ನಾನು ಹಾಗೆ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್, ಪ್ರಮುಖ ಅಂತಾರಾಜ್ಯ ನದಿ ನೀರಿನ ವಿವಾದಗಳು. ಎಕ್ಸಾಂಪಲ್ಸ್ ಬರ್ಕೊಂಡಿದ್ದೀನಿ, ಯಾವ್ಯಾವ ರಾಜ್ಯಗಳ ನಡುವೆ ನದಿ ನೀರಿನ ವಿವಾದ ಇದೆ ಅಂತ, ಮೀನ್ಸ್ ಜಲ ವಿವಾದಗಳು. ಫಸ್ಟ್ ಒನ್ನು ನರ್ಮದಾ ನದಿ ಜಲ ವಿವಾದ ಬರ್ಕೊಂಡಿದ್ದೀನಿ. ಅದು ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಮತ್ತು ಮಹಾರಾಷ್ಟ್ರಗಳ ನಡುವೆ ಇದೆ. ಕೃಷ್ಣ ಜಲ ವಿವಾದ, ಇದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶಗಳ ನಡುವೆ ಇದೆ. ಮೂರನೇದು, ಕಾವೇರಿ ಜಲ ವಿವಾದ. ಅತಿ ಪ್ರಮುಖವಾದ ಈ ಜಲ ವಿವಾದವು ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ನಡುವೆ ಇದೆ. ಸೊ ನಾಲ್ಕನೇದು, ರಾವಿ ಬಿಯಾಸ್ ಜಲ ವಿವಾದ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ದೆಹಲಿ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನಗಳ ನಡುವೆ ಇದೆ. ಸೊ ನೆಕ್ಸ್ಟ್, ಫಿಫ್ತ್ ಒನ್, ಗೋದಾವರಿ ಜಲ ವಿವಾದ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಒಡಿಶಾ ಮತ್ತು ಮಧ್ಯಪ್ರದೇಶ ಇವಿಷ್ಟು ರಾಜ್ಯಗಳ ನಡುವೆ ಈ ಗೋದಾವರಿ ಜಲ ವಿವಾದವಿದೆ.
ಸಿಕ್ಸ್ತ್ ಒನ್ ವನಸ್ಧಾರ ಜಲವಿವಾದ ಇದು ಆಂಧ್ರ ಪ್ರದೇಶ ಮತ್ತು ಒಡಿಶಾ ನಡುವೆ ಇದೆ. ಸೆವೆಂತ್ ಇಂಪಾರ್ಟೆಂಟ್ ಮಹದಾಯಿ ಜಲವಿವಾದ ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳ ನಡುವೆ ಇದೆ. ಸೊ ಈ ನಮ್ಮ ಕರ್ನಾಟಕದಲ್ಲಿ ತುಂಬ ವಿವಾದ ಇರೋದು ಕಾವೇರಿ ಜಲವಿವಾದ ಮತ್ತು ಮಹದಾಯಿ ಜಲವಿವಾದ. ಆಗಾಗ್ಗೆ ನ್ಯೂಸಲ್ಲಿ ಬರ್ತಾನೆ ಇರುತ್ತೆ, ಇದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಅವೇರ್ನೆಸ್ ಇರಬೇಕು. ಆ್ಯಂಡ್ ದೆನ್ ಕೃಷ್ಣ ಜಲವಿವಾದ ಕೂಡ ಇದೆ. ಬಟ್ ತುಂಬ ಇಶ್ಯೂಸ್ ಆಗೋದು ಕಾವೇರಿ ಮತ್ತು ಮಹದಾಯಿ ಜಲವಿವಾದ. ಸೊ ಮಹದಾಯಿ ಜಲವಿವಾದ ಯೂಶ್ವಲಿ ಕೆಲವ್ರು ಅಂದ್ಕೊಂಡಿರ್ತಾರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅಂತ. ಇಟ್ಸ್ ಮೇನ್ ಬಂದು ಗೋವಾ ಮತ್ತು ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಆಲ್ಸೋ. ಜಲವಿವಾದ ಉಂಟಾಗಲು ಕಾರಣಗಳೇನು, ಏನೇನು ರೀಸನ್ ಇದೆ ಜಲವಿವಾದ ಉಂಟಾಗೋದಕ್ಕೆ? ಸೊ ಮೇನ್ ರೀಸನ್ ಬಂದು ಪರಿಸರ ಅಸಮತೋಲನ, ಮೀನ್ಸ್ ಪರಿಸರ ನಾಶ ಆಗಿರೋದ್ರಿಂದ, ಕಾಡುಗಳು ನಾಶ ಆಗಿರೋದ್ರಿಂದ ಏನಾಗಿದೆ, ಮಳೆ ಪ್ರಮಾಣ ಕಮ್ಮಿಯಾಗಿದೆ. ಮಳೆ ಪ್ರಮಾಣ ಕಮ್ಮಿ ಆಗಿರೋದ್ರಿಂದ ಮಳೆ ಸಂಗ್ರಹಣೆ ಆಗೋದು ಕೂಡ ಕಮ್ಮಿ ಆಗುತ್ತೆ ಸಮ್ಟೈಮ್ಸ್. ಬಟ್ ಈಗ ಇತ್ತೀಚೆಗೆ 2 ವರ್ಷದಿಂದ ಯಾವ ಆಟಗಳು ಅಥವಾ ಜಲಾಶಯಗಳು ಕೂಡ ಖಾಲಿ ಇಲ್ಲ, ಎಲ್ಲ ಭರ್ತಿಯಾಗಿದೆ. ಸೊ ಅತಿವೃಷ್ಟಿ ಆಗಿದೆ. ಆ್ಯಕ್ಚುಲಿ ಅನಾವೃಷ್ಟಿ ಆಗೋದಕ್ಕಿಂತ ಅತಿವೃಷ್ಟಿನೇ ಜಾಸ್ತಿ ಆಗಿದೆ. ಸೊ ಈ ಬರಗಾಲ ಬಂದಂಥ ಟೈಮಲ್ಲಿ ಈ ಜಲವಿವಾದಗಳು ಜಾಸ್ತಿ ಉಂಟಾಗ್ತವೆ. ಯಾಕೆಂದರೆ ಆ ಸಮಯದಲ್ಲಿ ನದಿ ನೀರಿನ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಇವರು ಹಂಚಿಕೆ ಮಾಡ್ಕೊಂಡಿರೋವಂಥ ನೀರಿಗಿಂತ ಕಡಿಮೆ ಬಿಟ್ಟಾಗ ಅಥವಾ ಹೆಚ್ಚುವರಿಯಾಗಿ ಬೇರೆ ರಾಜ್ಯಕ್ಕೆ ಬಿಟ್ಟಾಗ ರಾಜ್ಯಗಳ ನಡುವೆ ಜಲವಿವಾದ ಶುರುವಾಗುತ್ತೆ. ಸೊ ಕೃಷಿ, ಕೈಗಾರಿಕೆ ಹೆಚ್ಚಳ ಮತ್ತು ಸೇವಾ ಕ್ಷೇತ್ರಗಳ ಹೆಚ್ಚಳ ಪ್ರದೇಶದಲ್ಲಿ ನೀರಿನ ಬೇಡಿಕೆ ಹೆಚ್ಚಾಗೋದು. ಪ್ರತಿ ವರ್ಷ ಕೃಷಿ ಲ್ಯಾಂಡು ಹೆಚ್ಚಾಗುತ್ತೋ ಕಮ್ಮಿ ಆಗುತ್ತೋ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಬಟ್ ಈ ಕೋವಿಡ್ ಬಂದಾದಮೇಲೆ ಕೃಷಿ ಬಿತ್ತನೆ ಪ್ರದೇಶ ಜಾಸ್ತಿ ಆಗಿದೆ. ಕೈಗಾರಿಕೆಗಳು ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದ್ದಾವೆ. ಏಕೆಂದರೆ ಅದು ಸರ್ವಿಸ್ ಸೆಕ್ಟರ್ಗಳು ಅವೆಲ್ಲವೂ ಕೂಡ ಪ್ರತಿ ವರ್ಷ ಇನ್ಕ್ರೀಸ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಡಿಕ್ರೀಸ್ ಆಗ್ತಾ ಹೋಗಲ್ಲ. ಸೊ ಹಾಗಾಗಿ ಅದು ಕೂಡ ಒಂದು ರೀಸನ್. ಥರ್ಡ್ ರೀಸನ್, ಅಣೆಕಟ್ಟುಗಳು ಮತ್ತು ಜಲಾಶಯಗಳು ನಿರ್ಮಿಸಿರೋದ್ರಿಂದ ಈ ಬರಗಾಲ ಬಂದಂಥ ಟೈಮಲ್ಲಿ ಹಿನ್ನೀರು ಅಂದರೆ ಜಲಾಶಯಗಳಲ್ಲಿ ಸ್ಟಾಕ್ ಆಗಿರೋಂಥ ನೀರು ಕಮ್ಮಿ ಇರುತ್ತೆ. ಇದರಿಂದ ಕುಡಿಯೋ ನೀರಿಗಾಗಿ ಅಥವಾ ಕೃಷಿಗಾಗಿ, ಜಲವಿದ್ಯುತ್ ಉತ್ಪಾದನೆಗಾಗಿ ಅದನ್ನೇ ಉಪಯೋಗಿಸ್ಬೇಕಾಗುತ್ತೆ. ಬಟ್ ಎಕ್ಸ್ಪೆಕ್ಟೆಡ್ ಆಗಿರೋ ಅಂಥ ನೀರನ್ನ ನಾವು ಬೇರೆ ರಾಜ್ಯಗಳಿಗೆ ಕೊಡೋಕ್ಕಾಗಲ್ಲ, ಇಲ್ಲ ನಮ್ಮ ರಾಜ್ಯದಲ್ಲೇ ಬೇರೆ ಅಣೆಕಟ್ಟುಗಳು ಅಥವಾ ಬೇರೆ ಬೇರೆ ನಾಲೆಗಳಿಗೂ ಕೂಡ ಬಿಡೋಕ್ಕಾಗಲ್ಲ. ಹಾಗಾಗಿ ಜಲವಿವಾದ ಕೂಡ ಶುರುವಾಗುತ್ತೆ. ವಿವಾದಗಳನ್ನು 1956 ಅಡಿಯಲ್ಲಿ ಪ್ರಕರಣಗಳನ್ನು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಲು ಯಾವುದೇ ಕಾನೂನು ಇಲ್ಲದಿರುವುದು ಕೂಡ ಒಂದು ರೀಸನ್ ಆಗುತ್ತೆ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ರಾಜಕಾರಣದ ಹಿತಾಸಕ್ತಿಯಿಂದ ಕೂಡ ಆಗುತ್ತೆ, ಅಥವಾ ರಾಜ್ಯಗಳಿಗೆ ತ್ಯಾಗದ ಮನೋಭಾವನೆ ಹೊಂದದೇ ಇರುವಂಥದ್ದು, ತಮ್ಮ ಹಿತಾಸಕ್ತಿ ಉದ್ದೇಶಗಳಿಗೆ ಬಳಸ್ಕೊಳ್ಳೋ ಅಂಥದ್ದು, ಅಥವಾ ನದಿ ನಮ್ಮಲ್ಲಿ ಹುಟ್ಟುತ್ತೆ, ನಮ್ಮ ಕರ್ನಾಟಕದಲ್ಲಿ ಹುಟ್ಟುತ್ತೆ, ಅದ್ರದ್ದು ಫುಲ್ಲು ಅದ್ರ ಮೇಲಿರೋ ಫುಲ್ ಅಧಿಕಾರ ನಮ್ಮ ಕರ್ನಾಟಕದ್ದೇ ಅಂತ ನಾವು ಹಿಡಿತ ಸಾಧಿಸೋಕೆ ಹೋಗೋದು. ಇದು ಕೂಡ ಒಂದು ಜಲವಿವಾದಕ್ಕೆ ರೀಸನ್ ಆಗುತ್ತೆ. ಈ ಕಾವೇರಿ ಕರ್ನಾಟಕದಲ್ಲಿ ಹುಟ್ಟಿ ತಮಿಳ್ನಾಡಿಗೆ ಹರಿಯುತ್ತೆ. ಆ್ಯಕ್ಚುಲಿ ಕರ್ನಾಟಕಕ್ಕಿಂತ ತಮಿಳ್ನಾಡಲ್ಲೇ ಉದ್ದ ಹರಿಯುವಂಥದ್ದು. ನಂತರ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ನಾವು ಕಾವೇರಿ ಮೇಲೆ ಹಿಡಿತ ಸಾಧಿಸೋದು ಇಲ್ಲ, ನಮ್ಮ ನದಿ ನೀರು ನಮಗಷ್ಟೇ ಬಿಡಬೇಕು, ನಾವು ನಿಮಗೆ ಬಿಡೋದಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ನಾವು ಅವ್ರಿಗೆ ಎಷ್ಟು ಬಿಡಬೇಕು ಅಂತ ಆಲ್ರೆಡಿ ಫಸ್ಟೇ ಪ್ಲ್ಯಾನ್ಡ್ ಆಗಿರುತ್ತೆ. ನಾವು ಅಷ್ಟು ನೀರನ್ನ ಅವ್ರಿಗೆ ಬಿಡುಗಡೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಮೇಕೆದಾಟು ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇಶ್ಯೂಸಲ್ಲಿರೋದು ಇದೇ ರೀಸನ್ ಆಗಿದೆ. ಸೊ ಇಷ್ಟು ರೀಸನ್ಸ್ಗಳು ಜಲವಿವಾದಕ್ಕೆ ಕಾರಣ ಆಗ್ತವೆ. ಹಾಗಾದರೆ ಅಂತಾರಾಜ್ಯ ನದಿ ನೀರಿನ ಅಥವಾ ಜಲವಿವಾದ ಪರಿಣಾಮ ಏನೇನಾಗುತ್ತೆ? ಈ ಥರ ವಿವಾದಗಳಾದಾಗ ಏನೇನು ಪರಿಣಾಮ ಆಗುತ್ತೆ? ಸೊ ಈ ರೀತಿ ಜಲವಿವಾದಗಳು ಭುಗಿಲೆದ್ದಾಗ ಆಂತರಿಕ ಸ್ಥಿರತೆಗೆ ಧಕ್ಕೆ ಉಂಟಾಗ್ಬೋದು. ಇಂಥ ಸಂದರ್ಭಗಳಲ್ಲಿ ಮುಷ್ಕರ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ನಷ್ಟ ಉಂಟಾಗುತ್ತೆ. ಇದರಿಂದ ಏನಾಗುತ್ತೆ? ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ನ್ಯಾಯಮಂಡಳಿಗಳ ತೀರ್ಪನ್ನು ಸಂಬಂಧಪಟ್ಟ ರಾಜ್ಯಗಳು ಒಪ್ಪದೇ ಇರಬಹುದು ಅಥವಾ ಒಪ್ಪಬಹುದು. ಇದನ್ನು ಬಗೆಹರಿಸಲು ಕೇಂದ್ರದ ಮೊರೆ ಹೋಗಬಹುದು. ಇದರಿಂದ ಸರ್ಕಾರದ ಮೇಲೆ ಜನರ ನಂಬಿಕೆ, ವಿಶ್ವಾಸ ಕಳೆದುಕೊಳ್ಳುತ್ತದೆ. ಸೊ ಮೂರನೇದು, ಸರಿಯಾದ ರೀತಿಯಲ್ಲಿ ತೀರ್ಪುಗಳು ಬರುವುದು ವಿಳಂಬವಾದರೆ
ರೈತರಂತಹ ವಿವಿಧ ಪಾಲುದಾರರ ಮೇಲೆ ಪರಿಣಾಮ ಬೀರಬಹುದು. ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸ್ಟೇ ಆಯಿತು, ತೀರ್ಪು ಸ್ಟೇ ಆಗಿದೆ, ಅದಿನ್ನೂ ಕೊಟ್ಟಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ರೈತರಿಗೆ ನಾಲೆಗೆ ನೀರು ಬಿಡಬೇಕಾಗಿರುತ್ತೆ, ಅಥವಾ ಡ್ಯಾಮ್ ತುಂಬ ಹಾಕಬೇಕು ಅವ್ರಿಗೆ ಬಿಡೋಕ್ಕೋಸ್ಕರ. ಅವ್ರ ಬೆಳೆ ಒಣಗ್ತಾ ಇದೆ, ಅವಾಗ ಏನು ಮಾಡಬೇಕು? ನೀರು ಬಿಡೋ ಹಾಗಿಲ್ಲ, ಬಿಡದಲ್ಲೇ ಇರೋ ಬೆಳೆ ಒಣಗುತ್ತೆ. ಸೊ ಬಿಟ್ಟರೆ ತಪ್ಪಾಗುತ್ತೆ. ನ್ಯಾಯಾಂಗದಿಂದ ನಮಗಿನ್ನೂ ಸರಿಯಾದ ತೀರ್ಪು ಬಂದಿಲ್ಲ. ಈ ಥರ ಸಿಚುವೇಶನ್ಸ್ ಕೂಡ ಆಗ್ಬೋದು. ಸೊ ನೆಕ್ಸ್ಟ್, ನದಿಯನ್ನು ಪೂಜ್ಯ ಭಾವನೆಯಿಂದ ನೋಡೋ ಅಂಥ ಜನರ ಮಧ್ಯೆ ಸಂಬಂಧ ಕೆಡಬಹುದು, ಅಥವಾ ಸಾಮಾಜಿಕ ಐಕ್ಯತೆಗೆ ಧಕ್ಕೆ ಬರ್ಬೋದು. ಸೊ ನೀವು ನೋಡಿದ್ದೀರ ಕಾವೇರಿ ಇಶ್ಯೂಸಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು. ಸೊ ಅದು ಬರೀ ಕಾವೇರಿ ನದಿ ನೀರಿನ ಇಶ್ಯೂ ಆಗಿಲ್ಲ, ಅದು ಬೇರೆಲ್ಲ ಕಡೆನೂ ಹರಡ್ಕೊಂಡಿದೆ. ತಮಿಳುನಾಡು ಜನ ನಮ್ಮ ಕರ್ನಾಟಕದಲ್ಲೇ ಇರಬಾರ್ದು, ನಮ್ಮ ನೀರು ಕುಡಿತಾರೆ, ಯಾಕೆ ಇಲ್ಲಿರಬೇಕು ಅನ್ನೋ ಮಟ್ಟದವರೆಗೂ ಹೋಗಿದೆ. ಸೊ ಹಾಗಾಗಿ ಅಂತಾರಾಜ್ಯ ನದಿ ನೀರಿನ ವಿವಾದಗಳ ಪರಿಣಾಮ ತುಂಬ ಕ್ಲಿಷ್ಟವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಪರಿಣಾಮಕಾರಿಯಾದ ಮಾರ್ಗಗಳೇನು? ಇದನ್ನು ಓವರ್ಕಮ್ ಮಾಡೋದು ಹೇಗೆ ಅಂತಂದರೆ, ಅಂತಾರಾಜ್ಯ ನದಿ ಅಥವಾ ಜಲ ವಿವಾದಗಳು ಮಸೂದೆ 2019 ಅಡಿಯಲ್ಲಿ ಇಂತಹ ಸಮಸ್ಯೆಗಳನ್ನು ಆಲಿಸಲು ವಿವಾದಕ್ಕೆ ಪರಿಹಾರ ಸಮಿತಿಯನ್ನು ಸ್ಥಾಪಿಸಲಾಗಿದೆ. ಸೊ ಯಾವುದೇ ರೀತಿ ಈ ಥರದ್ದೇನಾದರೂ ಗಲಾಟೆ ಆಯಿತು ಅಂದರೆ ಇದು ಪರಿಹಾರ ಕೊಡಲು 2019 ಅಡಿಯಲ್ಲಿ ಒಂದು ಸಮಿತಿಯನ್ನೇ ಸ್ಥಾಪನೆ ಮಾಡಲಾಗಿದೆ, ಹೋಗುವಂಥದ್ದು. ಸೊ ಸೆಕೆಂಡ್ ಪಾಯಿಂಟು, ರೈತರು ಮತ್ತು ಸಾಮಾಜಿಕ ಕಾರ್ಯಕರ್ತರು, ತಜ್ಞರು ಮತ್ತು ಪೀಡಿತ ಪ್ರದೇಶದ ಜನರು, ಖಾಸಗಿ ವಲಯದ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ನ್ಯಾಯಮೂರ್ತಿಗಳನ್ನು ಒಳಗೊಂಡಂಥ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಮೂರನೇದು, ಅಂತರ್ಜಲ, ಅರಣ್ಯ, ನಗರ ಯೋಜನೆ, ಜಲಾನಯನ ಪ್ರದೇಶ ಮುಂತಾದ ನದಿ ನೀರಿನ ವಿವಾದಗಳಿಗೆ ಆಂತರಿಕವಾಗಿ ಸಂಬಂಧಿಸಿದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಕರ್ನಾಟಕ ಹೈಕೋರ್ಟಲ್ಲೇ ಆಗ್ತಿದೆ, ಈ ಕೇಸು ಸಾಲ್ವ್ ಆಗುತ್ತೆ ಅಂದಾಗ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋ ಅಂಥ ಅವಶ್ಯಕತೆನೇ ಇರಲ್ಲ. ಸೊ ಇಲ್ಲೇ ಕೂಡ ನಾವು ಸಾಲ್ವ್ ಮಾಡ್ಕೊಳ್ಳೋ ಅಂಥದ್ದು. ನ್ಯಾಯಮೂರ್ತಿಗಳನ್ನು ತೀರ್ಪನ್ನು ಅಂತಿಮಗೊಳಿಸಿ ಅದನ್ನು ಪುರಸ್ಕರಿಸಬೇಕು. ಕೆಲವೊಮ್ಮೆ ನಾವು ಕರ್ನಾಟಕದವರು ನಾವೇ ಒಪ್ಪಿರಲ್ಲ ಇಷ್ಟು ನೀರು ಬಿಡೋದಕ್ಕೆ, ಇಲ್ಲ ಅವರಿಲ್ಲ ಇನ್ನೂ ಹೆಚ್ಚಿಗೆ ಬೇಕು ಅಂತ ಅವ್ರು ಒಪ್ಪಿರಲ್ಲ. ಸೊ ನ್ಯಾಯಮೂರ್ತಿಗಳ ತೀರ್ಪನ್ನು ಉಲ್ಲಂಘಿಸಿರೋ ಅಂಥ ರೀಸನ್ಸು ತುಂಬ ಇದ್ದಾವೆ. ಸುಧಾರಿತ ತಂತ್ರಜ್ಞಾನ ಬಳಕೆಯಿಂದ ನದಿ ನೀರಿನ ಮಟ್ಟ ಮತ್ತು ಅದರ ವಿಭಜನೆ, ನೀರಿನ ಬಳಕೆ, ಬಿಡುಗಡೆಗೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಏನಾಗಿತ್ತು ಅಂದರೆ, ಅವ್ರ ಫೇವರ್ ಪರ್ಸನ್ ಒಬ್ಬರು ಡ್ಯಾಮಿಂದ ಹೆಚ್ಚುವರಿ ನೀರನ್ನ ಬಿಡುಗಡೆ ಮಾಡಿಸಿದ್ರು ತಮಿಳ್ನಾಡಿಗೆ ಅನ್ನೋದು ಮಂಡ್ಯ ರೈತರ ವಿರೋಧ ಆಗಿತ್ತು. ಸೊ ಈ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಇದನ್ನು ಕೂಡ ನಾವು ತಡಿಬೋದು. ಸೊ ಫೈನಲಿ ಪರಿಸಮಾಪ್ತಿ. ಸೊ ಪರಿಸಮಾಪ್ತಿ ಯಾವಾಗಲೂ ಪಾಸಿಟಿವ್ ವೇನಲ್ಲಿ ಇರಬೇಕು. ಆದಷ್ಟು ಅಂತಾರಾಜ್ಯ ಜಲ ವಿವಾದಗಳನ್ನ ಕಮ್ಮಿ ಮಾಡಬೇಕು. ಇದರಿಂದ ರಾಜ್ಯದ ಅಭಿವೃದ್ಧಿಗೆ ತೊಡಕಾಗುತ್ತೆ. ಸೊ ನಾವು ಸೌಹಾರ್ದಯುತವಾಗಿ ನಡ್ಕೋಬೇಕು ಬೇರೆ ರಾಜ್ಯಗಳ ಜೊತೆಗೆ. ಇರೋ ನೀರನ್ನು ಸದ್ಬಳಕೆ ಮಾಡೋದಕ್ಕೆ ನೋಡಬೇಕು. ಆದಷ್ಟು ಮಳೆ ನೀರನ್ನ ಸಂಗ್ರಹಣೆ ಮಾಡೋದಕ್ಕೆ ನೋಡಬೇಕು. ಸೊ ಅದನ್ನ ಬಿಟ್ಟು ಇನ್ನೇನು ಹೇಳ್ಬೋದು, ಸಮರ್ಪಕವಾದ ನೀರಿನ ಹಂಚಿಕೆ ರಾಜ್ಯಗಳ ನಡುವೆ ನಡಿಬೇಕು ಅನ್ನೋದನ್ನು ನಾನು ಬರ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀವು ಇನ್ನೂ ಬೇಕಂದರೆ ಆ್ಯಡಪ್ ಮಾಡ್ಕೋಬೋದು. ಸೊ ಇದ್ರ ಜೊತೆ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಇನ್ನೇನಾದರೂ ನಿಮಗೆ ಆ್ಯಡಪ್ ಮಾಡಬೇಕು ಅನಿಸಿದ್ರೆ ನನಗೂ ಕೂಡ ತಿಳಿಸಿ ಕಮೆಂಟ್ ಮುಖಾಂತರ. ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ನೀವು ಲೈಕ್ ಮಾಡೋದ್ರಿಂದ ಓಕೆ ನಾನು ಸರಿಯಾಗಿ ಬರ್ದಿದ್ದೀನಿ ಅಂತ ನನಗೆ ಅನಿಸುತ್ತೆ. ಅಥವಾ ಡಿಸ್ಲೈಕ್ ಆದರೂ ಮಾಡಿ, ಇಲ್ಲ ಚೆನ್ನಾಗಿಲ್ಲ ಇನ್ನೂ ಇಂಪ್ರೂವೈಸ್ ಕೂಡ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಫ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಿಂಗೆ ಬರ್ಕೋಬೇಕು ಅಂತ ಏನಿಲ್ಲ, ಪಾಯಿಂಟ್ಸ್ ಕಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನರೇಟ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.